ನಮಗೆ ಹೋಪ್ ಕೊಡುತ್ತೆ. ಸೊ ಯಾವ ಮನುಷ್ಯನೂ ಪರ್ಫೆಕ್ಟ್ ಆಗಿ ಹುಟ್ಟಿರೋದಿಲ್ಲ, ಎಲ್ಲರಲ್ಲೂ ಕೆಲವೊಂದೇನೋ ಕೊರತೆ ಇರ್ತಾವೆ. ಏನೋ ನಮಗೆ ಅನಿಸ್ತಿರುತ್ತೆ ಇದರಲ್ಲಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ಇದರಲ್ಲಿ ನಾನೊಂದು ಸ್ವಲ್ಪ ಒಳ್ಳೆಯವನಾಗಿದ್ರೆ ಚೆನ್ನಾಗಿರ್ತಿತ್ತು. ಸೊ ಈ ದಿನ ಏನಪ್ಪಾ ಅಂತಂದ್ರೆ ಒಂದು ಹಿಂದಿಂದು ಮೆಲುಕು ಹಾಕೋ ದಿನ, ನಾನು ಹೇಗೆ ಒಬ್ಬ ಒಳ್ಳೆ ಮನುಷ್ಯನ ಆಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಈ ನೆನಪು ಮಾಡ್ಕೊಡಕ್ಕೆ ಇವೆಲ್ಲ ಸೆಲೆಬ್ರೇಷನ್ಸ್. ಸುಮ್ಮನೆ ರಾತ್ರಿ ಕುಣಿದು ಮಲಗಿ ಮತ್ತೆ ನೆಕ್ಸ್ಟ್ ಡೇ ಅದು ಮಾಡೋದಲ್ಲ. ಸೊ ಹೊಸ ವರ್ಷ ಯಾವುದೇ ಒಂದು ಹೊಸ ಶುರು ಅಂದ್ರೆ ಅದೊಂದು ಹೋಪ್ ಇದೆ. ಸೊ ಆ ದೃಷ್ಟಿಯಿಂದ ನಾವು ಒಳ್ಳೆ ಮನುಷ್ಯರಾಗಕ್ಕೆ ಪ್ರಯತ್ನ ಮಾಡಬೇಕು, ಹಾಗೆ ಒಳ್ಳೆ ಸಮಾಜ ನಿರ್ಮಾಣಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಈಗ ನೋಡ್ತೀವಿ ನಾವು ದಿನನಿತ್ಯ ನೋಡ್ತಿರ್ತೀವಿ ದೇವರು ನಮ್ಮನ್ನೆಲ್ಲ ಒಂದೇ ಮಾಡಿದ್ದಾನೆ, ಆದ್ರೆ ನಾವು ಅದ್ರ ಮಧ್ಯೆ ಭಾಷೆ, ಧರ್ಮ, ಜಾತಿ, ಪಂಥ, ದೇಶ ಏನೇನೆಲ್ಲ ತಕೊಂಡು ಗೆರೆ ಹೊಡ್ಕೊಂಡು ಒಬ್ರ ಮಧ್ಯೆ ಒಬ್ರು ಕಚ್ಚಾಡ್ಕೊಂಡು ದಿನ ನಡೀತಾ ಇದೆ. ಸೊ ಈ ಎಲ್ಲ ವಿಷಯಗಳು ಇದಾಗಬೇಕು. ಕುವೆಂಪು ಅವರು ಹೇಳಿದ ಹಾಗೆ ಮೊನ್ನೆ ಇತ್ತೀಚಿನ ಅವ್ರ ಜನ್ಮ ದಿನ ಬಂತು, ಮೊದಲು ಮಾನವನಾಗು ಅಂತ ಹೇಳಿದ್ರು ಅವರು. ಏನಾದರೂ ಸರಿಯೇ ಮೊದಲು ಮಾನವನಾಗು, ಬಹಳ ಸಿಂಪಲ್ ಪ್ರಿನ್ಸಿಪಲ್. ಆದ್ರೆ ಒಳ್ಳೇದು ಹೇಳೋರು ಕಡಿಮೆ, ವಿಷಬೀಜ ಬಿತ್ತೋರು ಸಮಾಜದಲ್ಲಿ ಜಾಸ್ತಿ ಆಗಿದ್ದಾರೆ. ಸೊ ಅಂಥವ್ರನ್ನ ನಾವು ಪಕ್ಕಕ್ಕೆ ಇಡಬೇಕು. ಯಾರು ಒಳ್ಳೆಯವರಿದ್ದಾರೋ ಅವ್ರು ಹಿಂದೆ ಹೋಗ್ಬೇಕು. ಯಾರು ನಿಜವಾಗಿಯೂ ನಮಗೆ ಒಳ್ಳೇದು ಪಾಲಿಟಿಷಿಯನ್ಸ್ ಏನಪ್ಪ ಲಾಭ, ಇಬ್ಬರ ಮಧ್ಯೆ ಕಚ್ಚಾಡಿಸಿ ಅವ್ರಿಬ್ಬರನ್ನು ಸಪರೇಟ್ ಇಟ್ಟರೆ ಡಿವೈಡ್ ಅಂಡ್ ರೂಲ್ ಮಾಡಿದ್ರೆ ಅವ್ರು ಬೇಡ. ಅದು ನಿಜವಾಗಿಯೂ ಅದು ಒಳ್ಳೇದ ನಮ್ಮ ಸಮಾಜಕ್ಕೆ ಅಲ್ಲ. ನಾವೆಲ್ಲ ಒಂದಾಗಿದ್ದು ಒಂದು ದೇಶವಾಗಿ ಕೊನೆಗೆ ಒಂದು ಮಾನವ ಕುಲವಾಗಿ ಮುಂದೆ ಹೋದ್ರೆ ನಮಗೆ ಹೆಲ್ಪ್ ಆಗ್ತದೆ. ಸೊ ನ್ಯೂ ಇಯರ್ ಯಾವುದೇ ಈ ಥರ ಒಂದು ಸೆಲೆಬ್ರೇಷನ್, ಈ ಥರ ಸಂಗತಿಗಳನ್ನ ನಮಗೆ ಮೆಲುಕು ಹಾಕಿಕೊಡೋ ದಿನಗಳು. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಗೆಲ್ಲರಿಗೂ ಸುಖ, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಡಿ. ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ಪೇಷಂಟ್ಸ್ಗೆ ಇದೊಂದೇ ಜೀವನದ ಭಾಗ ಅಲ್ಲ, ಜೀವನ ಇದೇ ಅಲ್ಲ, ಎಲ್ಲ ಇರುತ್ತೆ. ಎಲ್ಲಾನು ಸರಿ ಸಮವಾಗಿ ತಗೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಹೆಲ್ತ್ ಕಡೆ ಫೋಕಸ್ ಮಾಡ್ಕೊಂಡು ಹೋಗಿ ಬೆಟರ್ ಅಂತ ಇದ್ದಾರೆ. ಖಂಡಿತವಾಗಿ ಮುಟ್ತೀರಾ. ಒಬ್ರು 3 ದಿನದಲ್ಲಿ ಮುಟ್ಬೋದು, ಒಬ್ರು 3 ತಿಂಗಳು ತೊಗೋಬೋದು, ಒಬ್ರು 3 ವರ್ಷ ತೊಗೋಬೋದು. ಇದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಇರುತ್ತೆ. ಇದರಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಹೋಗ್ತೀರಾ ಅಷ್ಟು ಚೆನ್ನಾಗಿ ಸಕ್ಸಸ್ ಕಾಣ್ತೀರಾ ಅಂತ ನಾನು ಎಲ್ಲರಿಗೂ ಒಳ್ಳೇದಾಗ್ತದೆ. ನನ್ನ ಹೆಸರು ಡಾಕ್ಟರ್ ಚಿನ್ಮಯ ಕುಲಕರ್ಣಿ ಅಂತ. ಚಿನ್ಮಯ ಹಾಸ್ಪಿಟಲ್ ಮತ್ತು ಫರ್ಟಿಲಿಟಿ ಸೆಂಟರಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಈ ಹೊಸ ವರ್ಷ 2026ರ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಮ್ಮ ಜೀವನದಲ್ಲಿ ಹರುಷವನ್ನು ತರಲಿ ಅಂತ ದೇವರಲ್ಲಿ ಹಾರೈಸ್ತೀವಿ. ನಮಸ್ಕಾರ.